ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 25/2/2025 ಮಂಗಳವಾರ, ದ್ವಾದಶಿ, ಉತ್ತರಾಷಾಢ ನಕ್ಷತ್ರ, ವರಿಯನ್ ಯೋಗ, ತೈತುಲ ಕರಣ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳಿಂದ ಲಾಭ, ವ್ಯಾಪಾರದಲ್ಲಿ ಲಾಭ, ತಂದೆಯಿಂದ ಒಳ್ಳೆಯ ಮಾರ್ಗದರ್ಶನ, ಸರ್ಕಾರದಿಂದ ಲಾಭ ದೊರೆಯುವುದು. ವೃಷಭ ರಾಶಿ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಭೇಟಿ, ಪ್ರಶಂಸೆ, ನನ್ನಿಂದಲೇ ಎನ್ನುವ ಭ್ರಮೆ ಬೇಡ, ಸಹಿ ಮಾಡುವ ಮೊದಲು ಎಚ್ಚರವಿರಲಿ. ಮಿಥುನ ರಾಶಿ. ಒಡಹುಟ್ಟಿದವರಿಂದ ಸಹಾಯ, ಪ್ರಯಾಣದಿಂದ ಲಾಭ, ನೆರೆಹೊರೆಯವರಿಂದ ಕಿರಿಕಿರಿ, ಗುರುವಿನಿಂದ ಮಾರ್ಗದರ್ಶನ ದೊರೆಯಲಿದೆ. ಕಟಕ ರಾಶಿ. ಹಣ ಹೂಡಿಕೆ ಬೇಡ, ಧನವ್ಯಯ, ಕುಟುಂಬದವರಿಂದ ಕಿರಿಕಿರಿ, ಮನಸ್ತಾಪ, ತಾಯಿಯ ಜೊತೆ ಮನಸ್ತಾಪವಾಗುವುದು. ಸಿಂಹ ರಾಶಿ. ಪಾಲುಗಾರಿಕೆ ಬಗ್ಗೆ ಚಿಂತೆ, ಸಂಗಾತಿಯಿಂದ ಕಿರಿಕಿರಿ, ತಾಯಿಗೆ ಸರ್ಕಾರದಿಂದ ಲಾಭ, ಆರೋಗ್ಯದ ಬಗ್ಗೆ ಗಮನವಿರಲಿ, ನಾರಾಯಣನನ್ನು ಪ್ರಾರ್ಥಿಸಿ ಒಳಿತಾಗುವುದು. ಕನ್ಯಾ ರಾಶಿ. ವ್ಯಾಪಾರದಲ್ಲಿ ನಷ್ಟ, ಆಸ್ಪತ್ರೆಗೆ ಹೋಗುವುದು ಅನಿವಾರ್ಯ, ಪಿತೃಗಳನ್ನು ನೆನೆಯಿರಿ, ಸರ್ಕಾರದಿಂದ ಕಿರಿಕಿರಿ ಆಗುವುದು. ತುಲಾ ರಾಶಿ. ಒಡಹುಟ್ಟಿದವರ ವಿದ್ಯಾಭ್ಯಾಸ ಮುಂದುವರೆಯಲಿದೆ, ವ್ಯಾಪಾರದಲ್ಲಿ ಲಾಭ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಶುಭ, ಧನಲಾಭ, ಸರ್ಕಾರದಿಂದ ಸ್ನೇಹಿತರಿಂದ ಲಾಭ ದೊರೆಯುವುದು. ವೃಶ್ಚಿಕ ರಾಶಿ. ಉದ್ಯೋಗದಲ್ಲಿ ಲಾಭ, ನೆಮ್ಮದಿ, ಭೂಲಾಭ, ವಾಹನ ಲಾಭ, ಮಾತಿನಿಂದ ವೃತ್ತಿ ಅಥವಾ ಉದ್ಯೋಗದಲ್ಲಿ ಪ್ರಶಂಸೆ ಸಿಗುವುದು. ಧನಸ್ಸು ರಾಶಿ. ದೀರ್ಘ ಪ್ರಯಾಣ ಇಲ್ಲದೆ ಚಿಂತನೆ, ಒಡಹುಟ್ಟಿದವರಿಗೆ ಪ್ರಶಂಸೆ, ನೆರೆಹೊರೆಯವರಿಂದ ಸಹಾಯ, ಮಾತಿನ ಮೇಲೆ ಎಚ್ಚರವಿರಲಿ, ಸಹಿ ಮಾಡುವ ಮುನ್ನ ಎಚ್ಚರವಿರಲಿ. ಮಕರ ರಾಶಿ. ಕುಟುಂಬದವರಿಂದ ನಿಂದನೆ, ಮನಸ್ತಾಪ, ಮಾತಿನಿಂದ ಮನೆ ಮುರಿಯುವ ಪ್ರಸಂಗ, ಧನ ನಷ್ಟವಾಗುವುದು. ಕುಂಭರಾಶಿ. ಸಂಗಾತಿಯ ಬಗ್ಗೆ ಚಿಂತನೆ, ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ, ಪಾಲುಗಾರಿಕೆಯಲ್ಲಿ ಸಹಿ ಹಾಕುವ ಮುನ್ನ ಎಚ್ಚರದಿಂದಿರಿ. ಮೀನರಾಶಿ. ಮಕ್ಕಳೊಂದಿಗೆ ಮನಸ್ತಾಪ, ಸರ್ಕಾರದಿಂದ ಕಿರಿಕಿರಿ, ಮೇಲಾಧಿಕಾರಿಯಿಂದ ನಿಂದನೆ, ವ್ಯಾಪಾರದಲ್ಲಿ ನಷ್ಟ, ಗಣೇಶನನ್ನು ಪ್ರಾರ್ಥಿಸಿ ಒಳಿತಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.